ಮುಖ್ಯವಾಗಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ಕಾಲ್ತುಳಿತ ದುರಂತ ಸಂಭವಿಸಿತು. ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಇವತ್ತು ಬೆಳಗ್ಗೆ ಬಂದಂತಹ ಸುದ್ದಿ ಏನು ಅಂತಂದರೆ, ವಿಧಾನಸೌಧದ DCP ಅವರು ಪತ್ರವನ್ನು ಬರೆದಿದ್ದರು. ವಿಧಾನಸೌಧದ ಮೆಟ್ಟಲುಗಳ ಮೇಲೆ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಸಮಯಾವಕಾಶ ಬೇಕಾಗುತ್ತೆ, ತುರ್ತಾಗಿ ಈ ಥರ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂಥದ್ದು ಕಷ್ಟ ಆಗುತ್ತೆ ಅನ್ನುವಂತಹ ಪತ್ರ ಬರೆದಿರುವಂಥದ್ದು ಕೂಡ ಈಗ ಬಹಿರಂಗ ಆಗಿದೆ. ಒಂದು ವೇಳೆ ಇದನ್ನು ಕೋರ್ಟ್ ಏನಾದರೂ ಗಂಭೀರವಾಗಿ ಪರಿಗಣಿಸಿದೆ ಆದಲ್ಲಿ ಸರ್ಕಾರ ಮುಂದೆ ಯಾವ ರೀತಿಯಾದಂತಹ ನಡೆಯನ್ನು ಇಡಬೇಕು ಅನ್ನುವಂಥದ್ರ ಬಗ್ಗೆ ಈಗ ಚರ್ಚೆ ಶುರುವಾಗಿರುವಂತಹದ್ದು. ಹೀಗಾಗಿ CM ಸಿದ್ದರಾಮಯ್ಯ ಅವರು ತುರ್ತಾಗಿ ಪರಮೇಶ್ವರ್ ಅವರಿಗೆ ಹಾಗೂ DCM DK ಶಿವಕುಮಾರ್ ಅವರಿಗೆ ಬುಲಾವನ್ನು ನೀಡಿದ್ರು. ಹೀಗಾಗಿ ತುಮಕೂರಿನಲ್ಲಿದ್ದಂತಹ ಪರಮೇಶ್ವರ್ ಅವರು ದಿಢೀರಂತ ಅಲ್ಲಿ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ತುಮಕೂರಿನಿಂದ ಬೆಂಗಳೂರಿಗೆ ಬಂದು ಈಗ CM ನಿವಾಸ ಕಾವೇರಿಯಲ್ಲಿ ಒಂದು ಸಭೆಯನ್ನು ಮಾಡ್ತಿದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರು ಕೂಡ ಕನಕಪುರದಲ್ಲಿದ್ದರು. ಅವರು ಕೂಡ ತಮ್ಮ ಕಾರ್ಯಕ್ರಮಗಳನ್ನು ಮೊಟಕುಗೊಳಿಸಿ CM ನಿವಾಸಕ್ಕೆ ಬಂದಿರುವಂತಹದ್ದು. ಇನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಇದ್ದಾರೆ. ಹಾಗೆ ಪೊಲೀಸ್ ಮಹಾನಿರ್ದೇಶಕರಾದಂತಹ ಸಲೀಂ ಅವರು ಕೂಡ ಈಗಷ್ಟೇ ಆಗಮಿಸಿರುವಂತಹದ್ದು. ಒಂದು ಮಹತ್ವದ ಸಭೆ ಆರಂಭ ಆಗಿದೆ. ಒಂದು ಕಡೆ DCP ಅವರು ಪತ್ರವನ್ನು ಬರೀತಾರೆ, ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂತಹದ್ದು ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನ ಪತ್ರವನ್ನು ಬರೆದಿದ್ರು. ಈ ಪತ್ರ ಈಗ ವಿರೋಧ ಪಕ್ಷಗಳಿಗೂ ಕೂಡ ದಾಳಿ ಆಗಿದೆ. ಇದನ್ನು ಕೂಡ ಹೈಕಮಾಂಡ್ ಬಹಳಷ್ಟು ಗಂಭೀರವಾಗಿ ಹೈಕೋರ್ಟ್ ಬಹಳಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ. ನಾಳೆ ನಡೆಯುವಂತಹ ವಿಚಾರಣೆ ವೇಳೆ ಹೈಕೋರ್ಟ್ ಏನಾದರೂ ಈ ಒಂದು ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದ್ದೆ ಆದಲ್ಲಿ ಒಂದು ಪೊಲೀಸ್ ಅವರು ಕಾರ್ಯಕ್ರಮಕ್ಕೆ ಅವಕಾಶ ಕೊಡದೇ ಇದ್ರೂ ಕೂಡ ಸರ್ಕಾರ ಕಾರ್ಯಕ್ರಮವನ್ನ ಮಾಡಲೇಬೇಕು ಅನ್ನುವಂತಹದನ್ನ ಪೊಲೀಸರ ಮೇಲೆ ಒತ್ತಡ ಹೇರಿದ ಯಾಕೆ, ಮತ್ತೆ ಪೊಲೀಸರು ಬೇಡ ಅಂದ್ರೂ ಕೂಡ ಪೊಲೀಸರನ್ನ ಅಮಾನತು ಮಾಡಿದ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಹೈಕೋರ್ಟ್ ಕೇಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೆ ಸಲೀಂ ಅವ್ರನ್ನ ಕೂಡ ಕರೆಸ್ಕೊಂಡು ಈಗ ಮುಖ್ಯಮಂತ್ರಿಗಳು ಮಹತ್ವದ ಸಭೆಯನ್ನು ಮಾಡ್ತಿದ್ದಾರೆ. DCM ಕೂಡ ಈ ಒಂದು ಸಭೆಯಲ್ಲಿ ಭಾಗಿದ್ದಾರೆ. ಗೃಹ ಸಚಿವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿರುವಂತಹದ್ದು. ಸರ್ಕಾರ ಮುಂದೆ ಯಾವ ರೀತಿಯಾದ ನಡೆಯನ್ನು ಇಡಬೇಕು ಮತ್ತೆ ಹೈಕೋರ್ಟ್ ಯಾವ ರೀತಿಯಾದ ಸಮಜಾಯಿಷಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ಚರ್ಚೆಯನ್ನ CM ಸಿದ್ದರಾಮಯ್ಯ ಅವರು ಮಾಡ್ತಾ ಇರುವಂತಹದ್ದು.